Hello everyone, welcome to 7th standard Ganik Prakash. So in this class you are going to learn about 100th part. 100th part ಅಂದ್ರೇನು ಅಂತ ಓದ್ತೀರಾ. ಸೊ ಗೊತ್ತಲ್ವಾ ನಿಮಗೆ 100 part ಅಂತಂದ್ರೇನು 1/100. ಸೊ ಅಮಾಂಗ್ 100 parts 1 representation. ಅಂದ್ರೆ ನೀವು ಲಾಸ್ಟ್ ಕ್ಲಾಸ್ನಲ್ಲೆಲ್ಲ 10th part ಅಂದ್ರೇನು ಅಂತ ಓದಿದ್ರಿ ಅಲ್ವಾ. ಸೊ 10th part ಅಂದ್ರೆ ಏನು ಇದನ್ನ ನೀವು ಅರ್ಥ ಮಾಡ್ಕೊಳ್ದೆ 100th partನ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ 10th part ಅಂದ್ರೇನು, ಸೊ 1/10 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ ಎನಿಥಿಂಗ್ ವಿಚ್ ಇಸ್ ಡಿವೈಡೆಡ್ ಬೈ 10. ಸೊ 2/10 ನಾವು ನೋಡಿದ್ವಿ, 3/10, 4/10 ಏನಿದೆಲ್ಲ ಏನಿದು ಅಂತಂದರೆ 10 ಪಾರ್ಟ್ಸಲ್ಲಿ 1, 10 ಪಾರ್ಟ್ಸಲ್ಲಿ 2, 10 ಪಾರ್ಟ್ಸಲ್ಲಿ 3 ಈ ರೀತಿ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ರಿ ಅಂದರೆ ಸ್ಕೇಲ್ನಲ್ಲಿ. ಸೊ ಸ್ಕೇಲ್ನಲ್ಲಿ ಎಲ್ಲಿಂದ ಶುರುವಾಗ್ತದೆ 0, 1, 2, 3, 4 ಲೈಕ್ ದ್ಯಾಟ್. ಸೊ ಈ 2 ನಂಬರ್ ಇದು ಕಂಪ್ಲೀಟ್ ಯೂನಿಟ್ಸ್ ಆಯಿತಾ. 0, 1 ಇವೆಲ್ಲ ಸೆಂಟಿಮೀಟರ್ನಲ್ಲಿ ಇದೆ, ಕಂಪ್ಲೀಟ್ ಯೂನಿಟ್ಸ್ ಇದು. ಸೊ ಇದ್ರ ಮಧ್ಯೆ ಎಷ್ಟು ಪಾರ್ಟ್ ಇತ್ತು? 10 ಪಾರ್ಟ್ಸ್ ಇತ್ತು ಅಲ್ವಾ. 10 ಪಾರ್ಟ್ಸ್ ಅಂದರೆ 0 ಆದಮೇಲೆ ಫಸ್ಟ್ ಪಾರ್ಟ್ ಏನಂತ ಕರಿತಾ ಇದ್ವಿ? 1/10. ಅದರದ್ದು ನೆಕ್ಸ್ಟ್ ಪಾರ್ಟು 2/10, ಅದರದ್ದು ನೆಕ್ಸ್ಟು 3/10 ಅಪ್ ಟು 1 ತನಕ ಬಂದಾಗ 1 ಇಸ್ 10/10. 10/10 ಅಂದ್ರೇನು? 1 ಅಂತ ಅರ್ಥ. ಸೊ ಇದ್ರದ್ದು ಮೀನಿಂಗ್ನ ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಆಯಿತಾ. 10/10 ಅಂದ್ರೇನು? 10/10 ಅಂತಂದರೆ 1 ಲೈಕ್ ದ್ಯಾಟ್ ಇಟ್ ಗೋಸ್ ಆನ್. 10 ಆದಮೇಲೆ 10 ಪಕ್ಕ ಬರೋ ನಂಬರ್ ಯಾವುದು? ಇಟ್ ಈಸ್ 11/10. ಆಮೇಲೆ 12/10. ಆ ರೀತಿ ಹೋಗ್ತಾ 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 2 ಜಾಗದಲ್ಲಿ ಯಾವ್ದು ಬರುತ್ತೆ? 20/10. ಸೊ 20/10 ಅಥವಾ 2. ನೀವು ಕೇಳ್ಬೋದು ಇಲ್ಲಿ ಯಾಕೆ 20 ಬರ್ದಿಲ್ಲ, ಯಾಕೆ 2 ಬರ್ದಿದ್ದಾರೆ? 20/10 ಅಂತಂದರೆ 0 0 ಕ್ಯಾನ್ಸಲ್ ಆಗಿ 2 ಅಂತಲೇ ಬರುತ್ತೆ ಆಯಿತಾ. 2 ಅಂದರೂ ಒಂದೇ, 20/10 ಅಂದರೂ ಒಂದೇ. ಇದಕ್ಕಿಂತ ಒಂದು ಸ್ವಲ್ಪ ಡೆಪ್ತ್ ಆಗಿ 100th ನಾವು ಅರ್ಥ ಮಾಡ್ಕೋಬೇಕು. ಓಕೆನಾ. 100th ಅಂದ್ರೇನು? ಅಮಾಂಗ್ 100 ಪಾರ್ಟ್ಸ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ನಂಬರ್ ಆಫ್ ಪಾರ್ಟ್ಸ್. ಎಲ್ಲಿದೆ ಅದು 100th ಪಾರ್ಟಲ್ಲಿ? ಇದು ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಇದೇ ಸ್ಕೇಲಲ್ಲಿ ಬರುತ್ತೆ ಆಯಿತಾ. ಇದೇ ಸ್ಕೇಲಲ್ಲಿ ಎಲ್ಲಿ ಬರುತ್ತೆ ನಿಮಗೆ ಗೊತ್ತು? 0 to 1 ಈ ಪಾರ್ಟ್ಸ್ ಬರೆದಿದ್ದೀನಿ ನಾನು. 1/10 ಅಂದರೆ ಎಲ್ಲಿರುತ್ತೆ? 0 ಮಧ್ಯ, 0 ಮತ್ತು 1 ಮಧ್ಯ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 11, 12 ಅಂತೆಲ್ಲ ಬರುತ್ತೆ. ಇದೆಲ್ಲಿರುತ್ತೆ? 1 ಮತ್ತು 2 ಮಧ್ಯ ಇದೆ. 2 ಆದಮೇಲೆ ಬರೆದ್ರೆ ಇಲ್ಲಿ ಎಷ್ಟು ಬರುತ್ತೆ? 2 ಅಂದರೆ 20/10 ಅಲ್ವಾ. ಸೊ ನೆಕ್ಸ್ಟ್ ನಂಬರ್ ಏನು? 21/10 ಅಥವಾ 21/10 ಅಂತಲೂ ಬರೀಬೋದು. ಅಂದರೆ ಏನು? 1 ಕಂಪ್ಲೀಟ್ ಆಯಿತು, 1 ಆದಮೇಲೆ ನೆಕ್ಸ್ಟ್ ಯಾವುದು? 1 ಕಂಪ್ಲೀಟ್ ಆಯಿತು, 1 ಆದಮೇಲೆ 1/10 ಅಥವಾ 11/10 ಬೋತ್ ಆರ್ ಸೇಮ್. ಸೊ ಇದ್ರ ಡಿಫ್ರೆನ್ಸ್ ನಿಮಗೆ ಯಾವಾಗ ನೀಟಾಗಿ ಅರ್ಥ ಆಗುತ್ತೋ 100th ಪಾರ್ಟಲ್ಲಿ ನಿಮಗೆ ಕನ್ಫ್ಯೂಷನ್ನೇ ಆಗಲ್ಲ ಆಯಿತಾ. ಸೊ ಓಕೆ, ಈಗ ಈ 100th ಪಾರ್ಟ್ನ ಎಲ್ಲಿ ನಾವು ನೋಡ್ತೀವಿ ಅಂತಂದರೆ ಈ 1/10 ಈ ಪಾಯಿಂಟ್ ಅಲ್ವಾ, ಇದು 2/20 ಅಲ್ವಾ, ಇದ್ರ ಮಧ್ಯ ಇವೆರಡರ ಮಧ್ಯೆ ಎಷ್ಟು ಪಾರ್ಟ್ ಇರುತ್ತೆ? ಅಗೇನ್ 10 ಪಾರ್ಟ್ಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈ ಚಿಕ್ಕ ಪಾಯಿಂಟ್ ಏನು 2 ರೆಪ್ರೆಸೆಂಟ್ ಮಾಡಿದ್ದೀನಿ ಇಲ್ಲಿ ನಾನು, ಇದ್ರ ಮಧ್ಯೆ ಚಿಕ್ಕ 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 ಚಿಕ್ಕದಾಗಿ ಎಷ್ಟು ಪಾಯಿಂಟ್ ಇರುತ್ತೆ? 10 ಪಾರ್ಟ್ಸ್ ಇರುತ್ತೆ. ಗೊತ್ತಾಯ್ತಾ? ಇಲ್ಲೆಷ್ಟು ಪಾರ್ಟ್ ಇರುತ್ತೆ? 10 ಪಾರ್ಟ್ ಟೋಟಲ್. 0 to 1 10 ಪಾರ್ಟ್ ಇರುತ್ತೆ. ಅದ್ರ ಮಧ್ಯ ಚಿಕ್ಕ ಚಿಕ್ಕದಾಗಿ 10 ಪಾರ್ಟ್ಸ್ ಇರುತ್ತೆ. ಸೊ 10 ಒಳಗೆ 10 ಎಷ್ಟಾಯಿತು ಒಟ್ಟು? ಈಗ ಇಂಥ ಪಾರ್ಟ್ಸ್ ಅಂದರೆ ಇಲ್ಲಿ 10 ಪಾರ್ಟ್ಸ್ ಇದೆ, ಅದರೊಳಗೆ 10 ಪಾರ್ಟ್ಸ್ ಅಂದರೆ 10 ಪಾರ್ಟ್ಸ್ ಒಳಗೆ 10 ಪಾರ್ಟ್ಸ್ ಟೋಟಲ್ ಎಷ್ಟಾಯಿತು? 100 ಪಾರ್ಟ್ಸ್. ಎಲ್ಲಿಂದ ಎಲ್ಲಿವರೆಗೆ 100? 0 to 1 ಮಧ್ಯ 100, 1 to 2 ಮಧ್ಯ 100, ಪ್ರತಿ ಡಿಜಿಟ್ ಮಧ್ಯನೂ 100 ಸ್ಮಾಲ್ ಡಿಜಿಟ್ಸ್ ಇರುತ್ತೆ. ಅರ್ಥ ಆಯ್ತಾ? ಅಂತ ಹೇಳಿದ್ರಲ್ಲ, ಇಲ್ಲಿ ಮಾತ್ರ ಯಾಕೆ 100 ಬರುತ್ತೆ ಅಂತಲೂ ನೀವು ಕ್ವೆಶ್ಚನ್ ಮಾಡ್ಬೋದು. ಹೌದು, 10 ಬರುತ್ತೆ, ಅದ್ರ ಜೊತೆಗೆ ಅದ್ರ ಮಧ್ಯ 100 ಕೂಡ ಬರುತ್ತೆ ಆಯಿತಾ. ಇಲ್ಲಿ ನಾನು 0 ಮತ್ತು 1ನ ಮಾತ್ರ ರೆಪ್ರೆಸೆಂಟ್ ಮಾಡ್ತೀನಿ ಆಯಿತಾ. ಸೊ ಇದು ತುಂಬ ಝೂಮ್ ಮಾಡಿ ರೆಪ್ರೆಸೆಂಟ್ ಮಾಡ್ತಿರೋದು ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಪಾರ್ಟ್ ಇರುತ್ತೆ? 1, 2, 3, ಓಕೆ ತುಂಬ ದೂರ ಆಗುತ್ತೆ. 1, 2, 3, 4, 5, 6, 7, 8, 9, 10. ಸೊ ಈಗ 0 to 1 10 ಪಾರ್ಟ್ಸ್ ಇದ್ದಾವೆ. ಇದ್ರ ನೇಮ್ ಏನು? ಇದು 1/10, 2/10, 3/10, 4/10, 5/10, 6/10, 7/10, 8/10, 9/10. ಹಿಯರ್ 10/10 ಆರ್ 1 ಎರಡು ಒಂದೇ. ಅರ್ಥ ಆಯ್ತಾ? ನಾನೇನು ಹೇಳಿದೆ? ಈ ಎರಡು ಚಿಕ್ಕ ಚಿಕ್ಕ ಪಾಯಿಂಟ್ ಏನಿದೆ ಇದ್ರ ಮಧ್ಯನೂ 10 10 10 10 ಪಾರ್ಟ್ಸ್ ಇರುತ್ತೆ
ಓಕೆ, ನಾನಿಲ್ಲಿ ಎಷ್ಟಾಗುತ್ತೋ ಅಷ್ಟು ಬರ್ತಿದ್ದೀನಿ, ಬಟ್ 10 ಪಾರ್ಟ್ಸ್ ಇರುತ್ತೆ. ಸೊ ಈ 10 ಪಾರ್ಟ್ದು ನೇಮಿಂಗ್ ಹೇಗೆ ಬರೆಯೋದು? ಫಸ್ಟ್ ಒನ್ ಏನು? 1/10 100 1/100. ಯಾಕಂದರೆ ಇಲ್ಲಿ 10 ಪಾರ್ಟ್, ಇಲ್ಲಿ 10 ಪಾರ್ಟ್, 10 10 10 10 10 ಆಲ್ 10 ಎಲ್ಲ 10 ಆಗುತ್ತೆ. ಸೊ 10 + 10 10 × 10 100 ಆಯಿತು. ಸೊ ಓವರಾಲ್ 0 to 1 ಎಷ್ಟು ಪಾರ್ಟ್ ಇದೆ? 100 ಪಾರ್ಟ್ ಇದೆ ಟೋಟಲ್. ಅದಕ್ಕೆ ಇದು 1/100. ಸೆಕೆಂಡ್ ಪಾಯಿಂಟ್ ಇಲ್ಲಿ ಏನಿದೆ ಅದು 2/100. ಇದನ್ನ ಹೇಳ್ತೀರಾ ಇಲ್ಲಿಗೆ ಬಂದಾಗ ಎಷ್ಟು ಪಾರ್ಟ್ ಇರುತ್ತೆ ಅಂತ? ಇಟ್ ಇಸ್ 10/100. ಗೊತ್ತಾಯ್ತಾ? ಸೊ ಈಗ ನೀವೇನು ಅರ್ಥ ಮಾಡ್ಕೋಬೇಕು? 1/10 ವಿಚ್ ಈಸ್ ಈಕ್ವಲ್ ಟು 10/100. 2/100 ಅಂದರೆ ಏನರ್ಥ? 20/100. ಎರಡು ಒಂದೇನೆ, ರೆಪ್ರೆಸೆಂಟೇಷನ್ ಅಷ್ಟೇ ಸೇಮ್. ನೀವು ಮತ್ತೆ ಇಲ್ಲಿ 0 ಕಟ್ ಮಾಡಿದ್ರೆ ನಿಮಗೆ 2/10 ಅಂತಲೇ ಬರುತ್ತೆ. ಸೊ 2/10 ಕೊಟ್ಟಾಗ 20/100 ಅಂತ ಕೊಟ್ಟಾಗ ಎರಡು ಬೇರೆ ಬೇರೆ ಅಂತ ನಿಮ್ಗೆ ಅರ್ಥ ಆಗಬಾರ್ದು. ಅದಕ್ಕೋಸ್ಕರನೇ ನಾನು ಇದನ್ನು ಮತ್ತೆ ಹೇಳ್ತಿರೋದು. ಇದಿಷ್ಟನ್ನು ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರೋ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಆರಾಮಾಗಿ ಹಾಗೆ ಸಾಲ್ವ್ ಮಾಡ್ಕೊಂಡು ಹೊರಟೋಗ್ಬಿಡ್ಬೋದು. ಆಯಿತಾ? ಸೊ ಈಗ 20/100 ಅಂತ ಇದು ಗೊತ್ತಾಯಿತು. ಇದಾದ್ಮೇಲೆ ಇಮಿಡಿಯೇಟಾಗಿ ಇಲ್ಲೊಂದು ಲೈನ್ ಬರುತ್ತಲ್ಲ, ಅದೇನು? ಫಸ್ಟ್ ಲೈನ್ 20 ಆದ್ಮೇಲೆ ಬರೋದು ನೆಕ್ಸ್ಟು 21/100. ಆರ್ ಇನ್ನೊಂದು ಥರ ಯಾವ ರೀತಿ ಬರಿಬೋದು ಇದನ್ನು? 210 ಇದೆ, 210 ಆಲ್ರೆಡಿ ಇದೆ, ಈ ನಂಬರು ಬ್ಲೂ ಅಲ್ಲಿ ಇದೆಯಲ್ಲ ಅದು. ಅದ್ರ ಪಕ್ಕದೇನು? 1/100 ಅಲ್ವಾ ಇದು? ಇದರ ಪಕ್ಕದ ಚಿಕ್ಕ ಚಿಕ್ಕ ಡಿಜಿಟು ಆಲ್ 100ಅಲ್ಲಿ ಇದಾದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿರೋದು 1/100 ಅಲ್ವಾ? ಈ 1/100 ಇದ್ರ ರೆಸ್ಪೆಕ್ಟಿವ್ ಆಗಿ ಹೇಳ್ತಿರೋದು. 210 ಆದ್ಮೇಲೆ 1/100 ಅಂತ. ಇದು ಸೇಮ್, ಇದ್ರ ವ್ಯಾಲ್ಯೂನು ಸೇಮ್. ನೆಕ್ಸ್ಟ್ ಏನು ಬರ್ತಿದೆ? ಎಸ್, ದೀಸ್ ಟು ಆರ್ ಸೇಮ್. ಅರ್ಥ ಆಗ್ತಿದ್ಯಾ? ಈಗ 5/10 ಏನಂತ ಬರಿಬೋದು? ಡೈರೆಕ್ಟು ಇಲ್ಲೆಲ್ಲ ಕೌಂಟ್ ಮಾಡ್ದೇನೆ ಹಾಗೆ ಬರಿಬೋದು. 5/10 ವಿಚ್ ಇಸ್ ಆಲ್ಸೋ ಈಕ್ವಲ್ ಟು 50/100. ಅದ್ರ ಪಕ್ಕ ಇರೋದು ಯಾವುದು? 1. ಇಲ್ಲಿ ಇಮಿಡಿಯೇಟ್ 1 ಬರುತ್ತಲ್ಲ, ಅದೇನು? 51/100. ಆರ್ ಇನ್ನೆಷ್ಟು? 510 ಆಯ್ತಲ್ವಾ? 510 ಆದ್ಮೇಲೆ ಪಕ್ಕದ್ದು 1/100. ಎರಡೂ ಒಂದೇನೆ. ಅರ್ಥ ಆಗ್ತಿದ್ಯಾ? ನಾನು ರೀಚ್ ಮಾಡಿಸ್ತಿದ್ದೀನಾ? ಓಕೆ. ಸೊ ನೆಕ್ಸ್ಟ್ ಇದು 6/10 ಅಂತಂದ್ರೇನು? 60/100. ದೆನ್ 1 ಏನಾಗುತ್ತೆ ಹೇಳಿ ನೋಡೋಣ? 100/100 ಆಗುತ್ತೆ. ಯಾಕಂದರೆ ನಮಗೆ ಗೊತ್ತಲ್ವಾ 0 ಇಂದ 1 ವರೆಗೂ ಎಷ್ಟು ಪಾರ್ಟ್ಸ್ ಇದೆ? 100 ಪಾರ್ಟ್ಸ್ ಇದೆ. ಸೊ 1 ಅಂತ ಬಂದಾಗ 1 ಈಸ್ ಈಕ್ವಲ್ ಟು 10/10, 1 ಈಸ್ ಈಕ್ವಲ್ ಟು 100/100. ಯಾಕಂದರೆ ಕ್ಯಾನ್ಸಲ್ ಮಾಡಿದರೆ ನಮಗೆ 1 ಬರುತ್ತೆ, ಕ್ಯಾನ್ಸಲ್ ಮಾಡಿದರೆ 2 ಬರುತ್ತೆ. ಸೊ ಈ ರೀತಿ ನಂಬರ್ ಇಲ್ಲಿ ನೆಕ್ಸ್ಟ್ 2 ಬರುತ್ತಲ್ಲ, ಅದಕ್ಕೆ ಇದು 200/100. ಅರ್ಥ ಆಯ್ತಾ? ಈಗ ಯಾವ ರೀತಿ ಕೇಳಿದ್ರು ನಿಮ್ಗೆ ಅರ್ಥ ಆಗಬೇಕು. ಫಾರ್ ಎಕ್ಸಾಂಪಲ್ ಈಗ 50/100 ಅಂತ ಕೊಡ್ತಾರೆ ಆ್ಯಂಡ್ 5/10 ಎರಡು ಸೇಮಾ? 0 ಕ್ಯಾನ್ಸಲ್ ಮಾಡಿ ಚೆಕ್ ಮಾಡಿ. 5/10 5/10 ಎಸ್ ಸೇಮ್. ಕೆಲವು ಸತಿ ನಿಮಗೆ 5/10 2/100 ಅಂತ ಕೊಡ್ತಾರೆ, ಇನ್ನೊಂದು ಕಡೆ 52/100 ಅಂತ ಕೊಡ್ತಾರೆ. ಎರಡು ಸೇಮಾ? ಹೌದು, ಎರಡು ಸೇಮ್. ಇಲ್ಲಿ 50/100 ಅಂತ ಸ್ಪ್ಲಿಟ್ ಮಾಡಿ ಇದನ್ನು. 50/100, ಇನ್ನೊಂದು ಎಷ್ಟು ಉಳಿತು? 2/100. ಸೊ 50 ಅಂದರೆ 5/10 2/100 ಎರಡು ಸೇಮ್ ಇದೆ. ಸೊ ಇದ್ರದ್ದು ವ್ಯಾಲ್ಯೂ ನಿಮಗೆ ಯಾವಾಗ ಕಂಪ್ಯಾರಿಸನ್ ಅರ್ಥ ಆಗುತ್ತೋ ರಿಯಲಿ ಇಷ್ಟು ಈಸಿ ಲೆಸನ್ ಬೇರೆದಿಲ್ಲ. ಅರ್ಥ ಆಯ್ತಾ? ಸೊ ಲೆಟ್ಸ್ ಕ್ವಿಕ್ಲಿ ಗೋ ಟು ದ ಕ್ವೆಶ್ಚನಿಗೆ ಹೋಗೋಣ. ಇದಿಷ್ಟೆಲ್ಲ ಅರ್ಥ ಆಯ್ತಾ? ಮತ್ತೆ ಇದನ್ನು ನೋಡಿ, ನೀಟಾಗಿ ಹೇಳಿದ್ದೀನಿ. ನಿಮಗೆ ಈ ಕ್ಲಾಸಲ್ಲಿ ಏನೇನು ಬೇಕು ಅನ್ನೋದೆಲ್ಲ ಈ ಇನಿಷಿಯಲ್ ಕ್ಲಾಸಸಲ್ಲೇ ಹೇಳಿದ್ದೀನಿ. ಆಯಿತಾ? ಏನಾದರೂ ಡೌಟ್ ಇತ್ತು ಅಂದರೆ ಮತ್ತೆ ಕಮೆಂಟಲ್ಲಿ ಹಾಕಿ. ಇದೇ ಟಾಪಿಕ್ ಮತ್ತೆ ಬೇರೆ ಯಾವುದಾದ್ರೂ ರೀತಿಯಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ಬೋದಾ ಅಂತ ನಾನು ಚೆಕ್ ಮಾಡಿ ಮತ್ತೆ ಮಾಡ್ತೀನಿ. ಎಸ್, ಈಗ 100 ಪಾರ್ಟ್ದು ಒಂದು ಐಡಿಯಾ ಸಿಕ್ತಾ? ಓಕೆ. ದ ಲೆಂತ್ ಆಫ್ ಅ ಶೀಟ್ ಆಫ್ ಪೇಪರ್ ವಾಸ್ 9/10. 8 units and 9/10 units ಇದೆ, ವಿಚ್ ಕ್ಯಾನ್ ಆಲ್ಸೋ ಬಿ ಸೆಡ್ ಆಸ್ 8 units and 9/10 unit. ಇದನ್ನೇನಂತ ಹೇಳ್ಬೋದು? 8 unit to 9/10 unit ಅಂತ ಹೇಳ್ಬೋದು. ಇದನ್ನು ಫೋಲ್ಡ್ ಮಾಡಿದ್ದಾರೆ. ಇಟ್ ಈಸ್ ಫೋಲ್ಡೆಡ್ ಇನ್ ಹಾಫ್ ಅಲಾಂಗ್ ಇಟ್ಸ್ ವೇ. ಸೊ ಇಲ್ಲಿ ಪೀಸ್ ಆಫ್ ಶೀಟ್ ಏನಿದೆ ಇಷ್ಟು ಲೆಂತ್ ಇದೆ, ಇದನ್ನು ಹಾಫ್ ಮಾಡಿದ್ದಾರೆ. ವಾಟ್ ಈಸ್ ದ ನ್ಯೂ ಲೆಂತ್? ಸೊ ನ್ಯೂ ಲೆಂತ್ನ ಹೇಗೆ ಕಂಡುಹಿಡಿಯೋದು? ಎರಡನ್ನೂ ಹಾಫ್ ಮಾಡಬೇಕು. ಓಕೆನಾ? 8ನೂ ಹಾಫ್ ಮಾಡಬೇಕು, 9/10 ಹಾಫ್ ಮಾಡಬೇಕು. ಓಕೆ. ಸೊ 8ನ ಹಾಫ್ ಮಾಡಿದಾಗ ಏನಾಗುತ್ತೆ? 8ನ ಹಾಫ್ ಮಾಡಿದಾಗ ನಮಗೆ
4 ಬರುತ್ತೆ. ಅದೇ 9/10 ಹಾಫ್ ಹೇಗೆ ಮಾಡೋದು? 9/10 ಇದನ್ನ ಮತ್ತೆ ಹಾಫ್ ಮಾಡೋದು ಅಂದರೆ ಏನರ್ಥ? ಫಾರ್ ಎಕ್ಸಾಂಪಲ್ ಈಗ ಏನಾದರೂ 8/10 ಇತ್ತು ಅಂದರೆ ನಾನು ಡಿವೈಡೆಡ್ ಬೈ 2 ಅಂತ ಮಾಡಿ 4/10 ಅಂತ ಬರೀತಿದ್ದೆ. ಅರ್ಥ ಆಗ್ತಿದೆಯಾ? 8/10 ಇತ್ತು ಅಂದರೆ 4/10 ಅದರದ್ದು ಹಾಫ್ ಆಗಿರುತ್ತೆ. 10/10 ಇತ್ತು ಅಂದರೆ 10/10 ಡಿವೈಡ್ ಮಾಡಿ ನಾನು 5/10 ಅಂತ ಹಾಫ್ ಅಂತ ಬರೀತಾ ಇದ್ದೆ. ಬಟ್ ಈಗ 9/10 8/10 ಮತ್ತು 10/10 ಇವೆರಡರ ಮಧ್ಯ ಇದೆ ಅಲ್ವಾ ಇದು? ಅಂದಮೇಲೆ 4/10 ಮತ್ತು 5/10 ಮಧ್ಯ ಬರಬೇಕಲ್ವಾ ಈ ವ್ಯಾಲ್ಯೂ? ಸೊ ಹಿಯರ್ ಕಮ್ಸ್ ದ ಟಾಪಿಕ್ 100th ಪಾರ್ಟ್. ಓಕೆನಾ? ಸೊ ನಮಗೆ ವ್ಯಾಲ್ಯೂ ಇರಲಿಲ್ಲ ಅಲ್ವಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೀಟಾಗಿ. 4 ನಾನೇನು ಹೇಳಿದೆ ಈಗ ನಿಮಗೆ? 8/10 ಆಗಿದ್ರೆ ಎಲ್ಲಿಗೆ ಬೀಳ್ತಿತ್ತು ವ್ಯಾಲ್ಯೂ? 4/10ಗೆ ಬರ್ತಿತ್ತು. 8 10/10 ಆಗಿದ್ರೆ 4 5/10ಗೆ ಬರ್ತಿತ್ತು. ಬಟ್ ನಮ್ಮ ವ್ಯಾಲ್ಯೂ ಏನು? 8 9/10. ಇದು ಎಲ್ಲಿಗೆ ಬರುತ್ತೆ ಅಂದರೆ ಇವೆರಡರ ಮಧ್ಯ ಬರುತ್ತೆ. ಇವೆರಡರ ಮಧ್ಯ ಅಂದರೆ ಏನು? ಇಲ್ಲಿ ಇದು ಮತ್ತೆ ಈ ವ್ಯಾಲ್ಯೂ. ಸೊ ನಾನು ಏನು ಹೇಳಿದ್ದೆ, ಇದು 1 ಯೂನಿಟ್ ಮಧ್ಯ ಇರೋ 10 ಪಾರ್ಟ್ಸ್. ಅದ್ರ ಮಧ್ಯ ಇರೋ 2 ಯೂನಿಟ್ದು ಮಧ್ಯ ಎಷ್ಟಿರುತ್ತೆ? ಅಗೇನ್ ಇಟ್ ವಿಲ್ ಬಿ 10 ಪಾರ್ಟ್ಸ್. ಇಲ್ಲಿಂದ ಇಲ್ಲಿ ತನಕ ಎಕ್ಸಾಕ್ಟಾಗಿ ಡಿವೈಡ್ ಮಾಡಬೇಕು ಅಂದರೆ ಮಧ್ಯದಲ್ಲಿ ಯಾವ ವ್ಯಾಲ್ಯೂ ಬರುತ್ತೆ? ಇಲ್ಲಿ 4/10 ಆಯಿತು. ನೆಕ್ಸ್ಟ್ ವ್ಯಾಲ್ಯೂ ಯಾವ್ದು ಬರುತ್ತೆ ಎಕ್ಸಾಕ್ಟಾಗಿ ಇಲ್ಲಿ ಮಧ್ಯ ಅಂದರೆ 5th ಯೂನಿಟಿಗೆ ಬರುತ್ತಲ್ವಾ? 1 2 3 4 ಆದಮೇಲೆ ಇಲ್ಲಿ 5th ಯೂನಿಟಿಗೆ ಬರುತ್ತಲ್ವಾ? ಸೊ ನೀವೇನು ಬರೀಬೇಕು ಆನ್ಸರ್ನ? 4 ಯೂನಿಟ್ ಕಂಪ್ಲೀಟ್ ಆಯಿತು, 4/10 ಆಯಿತು. ಆಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? 5/100. ಸೊ ಇಷ್ಟು ಬರೆಯೋದು ನಿಮಗೆ ಗೊತ್ತಾದರೆ ಇಟ್ ಈಸ್ ವೆರಿ ಈಸಿ ಟು ಡೂ ವಿತ್ ದಿಸ್ ಲೆಸನ್. ಅರ್ಥ ಆಯ್ತಾ? 9/10ನ ಹಾಫ್ ಮಾಡಿದ್ರೆ ಎಷ್ಟಾಗುತ್ತೆ? ಇವೆರಡರ ಮಧ್ಯ ಕರೆಕ್ಟಾಗಿ ಹಾಫ್ ಆಗುತ್ತೆ. ಯಾಕಂದರೆ ನೀವು ಡಿವೈಡ್ ಮಾಡಿ ಚೆಕ್ ಮಾಡಿ ಬೇಕಾದರೆ 9/2 ಅಂದರೆ ಇಟ್ ಈಸ್ 4.5. ಓಕೆನಾ? 4.5 ಅಂದರೆ ಎಕ್ಸಾಕ್ಟಾಗಿ 4 ಮತ್ತು 5 ಮಧ್ಯ ಬರುತ್ತೆ. 4.5 ಇದು 4.1 4.2 4.3 ಆಮೇಲೆ 4.5. ಇದನ್ನು ಯಾಕೆ ನಾನು ಹೇಳ್ತಿಲ್ಲ ಅಂದರೆ ಇದು ಡೆಸಿಮಲ್ ಬರುತ್ತೆ. ಇದು ಡೆಸಿಮಲಲ್ಲಿ ರೆಪ್ರೆಸೆಂಟ್ ಮಾಡೋದು. ನಿಮಗೆ ಮತ್ತೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ ನಾನು ಇದನ್ನು ಹೇಳ್ತಿರ್ಲಿಲ್ಲ. ಬಟ್ ಸ್ಟಿಲ್ ಇದನ್ನು ಹೇಳೋದ್ರಿಂದ ಕೆಲವ್ರಿಗೆ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಏನದ್ರದ್ದು ವ್ಯಾಲ್ಯೂ? 4/10 5/100. ಸೊ ಇದನ್ನು ನಾನು ಕಂಬೈನ್ ಮಾಡಿ ಬರೆದ್ರೆ ಹೇಗೆ ಬರಿಬೋದು? 4 ಅಂದರೆ ಏನು ಯೂನಿಟು? ಇದನ್ನೆಲ್ಲ 100 ಟರ್ಮ್ಸಲ್ಲಿ ನಾನೀಗ ಹೇಳ್ತೀನಿ. 4 ಅಂದರೆ 400. ನಾನು ಹೇಳಿದ್ದೆ, ಇಲ್ಲೂ ಹೇಳಿದ್ದೆ. 1 ಅಂದ್ರೇನು 100/100. 2 ಅಂದರೆ 200/100. 4 ಅಂದರೆ 400/100. ಸೊ 4 ಅಂದ್ರೇನು 400/100 ಪ್ಲಸ್ 4/10. ಇದನ್ನ 100 ಟರ್ಮ್ಸಲ್ಲಿ ಬರೆಯೋದು ಹೇಳ್ಕೊಟ್ಟಿದ್ದೆ ಅಲ್ವಾ? ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ 2/10 ಇತ್ತು ಅಂದರೆ 20/100. 4/10 ಇತ್ತು ಅಂದರೆ 40/100. ಸೊ ಇಲ್ಲೂ 4/10 ಇದೆ ಏನಂತ ಬರೀಬೋದು ನಾನು? 40/100. 2 0ನ ಆ್ಯಡ್ ಮಾಡಿ ಅಂದರೆ ಪಕ್ಕ ಬರೀರಿ. ನೆಕ್ಸ್ಟು 5/100. ಡಿನಾಮಿನೇಟರ್ ಸೇಮ್ ಇದೆ ಅಲ್ವಾ? ಸೊ ಎಲ್ಲನೂ ಒಟ್ಟಿಗೆ ನಾನು ಆ್ಯಡ್ ಮಾಡಿ ಬರೀಬೋದಾ? 40 ಪ್ಲಸ್ 400 ಪ್ಲಸ್ 40 440 ಪ್ಲಸ್ 5 445. ಸೊ 100th ಟರ್ಮಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದ್ರೆ 445/100 ಅಂದರು ಸೇಮ್ ವ್ಯಾಲ್ಯೂ. ಅಥವಾ ಜಸ್ಟ್ 4 ಯೂನಿಟ್ ಬರೆದು 45/100 ಅಂತ ಬರೆದ್ರು ದ ವ್ಯಾಲ್ಯೂ ಇಸ್ ಸೇಮ್. ಓಕೆ, ಎಸ್. ಓಕೆ, ಇದನ್ನು ಈಗ ಈಸಿಯಾಗಿ ನೀವೇ ಸಾಲ್ವ್ ಮಾಡ್ಬೋದು. ಅಬ್ಸರ್ವ್ ದ ಫಿಗರ್ ನಾವು. Notice the marking and the corresponding lengths written in the boxes when measured from 0. Fill the lengths in the empty boxes. ಈಗ empty boxes ಅಲ್ಲಿ ನಾವು ಬರಿಬೇಕು. ಓಕೆನಾ? ಸೊ ಇಲ್ಲಿ 0 ಇದೆ. 1/10 ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಇನ್ನೊಂದು ವ್ಯಾಲ್ಯೂ 1/10ಗೆ ಏನಂತ ಬರಿಬೋದು? 100 ಟರ್ಮ್ಸಲ್ಲಿ ಬರೀಬೇಕು ಅಂದರೆ ಪಕ್ಕದಲ್ಲಿ ಒಂದು 0, ಕೆಳಗಡೆ ಒಂದು ಎಕ್ಸ್ಟ್ರಾ 0, ಎರಡು ಕಡೆ 0 0. ದಟ್ ಇಸ್ 10/100. ನೆಕ್ಸ್ಟ್ ಒನ್ ಇದು 20/100. ಇದೇನಾಗುತ್ತೆ? 30/100. ಇದು 40/100. ಇದು 50/100. ಇಲ್ಲಿ ಅರ್ಧದಲ್ಲಿದೆಯಾ ಎಕ್ಸಾಕ್ಟಾಗಿ? ಝೂಮ್ ಮಾಡಲಾ? ನೋಡಿ, ಇದು 50/100 ಆಯಿತಾ? 55/100 ಅಂತ ಬರಿಬೋದಾ ನಾನು? ಇದನ್ನು ಸ್ವಲ್ಪ ಸೈಜ್ ಕಮ್ಮಿ ಮಾಡ್ಕೊತೀನಿ ಪೆನ್ದು. ಸೊ ಇದು 50/100 ಅಲ್ವಾ? ಇದು 5th ಪೊಸಿಷನಲ್ಲಿದೆ. ಸೊ 55/100. ನೆಕ್ಸ್ಟ್
1 ಹತ್ರ ಇದೆ. 1ಗಿಂತ ಒಂಚೂರು ಮುಂದೆ ಅಂದರೆ ಬರೋಣ. ಇದು 50/100, 60/100, 70/100, 80/100, 90/100. 90/100 ಆಯಿತು. ಇದು 9th ಪೊಸಿಷನಲ್ಲಿ ಇದೆ ಅಲ್ವಾ? 99/100 ಅಂತ ಬರ್ತಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ಯಾವುದು ಬಾಕ್ಸ್ ಇದೆ? ಇಲ್ಲಿದೆ. ಸೊ ಈಗ ಇಲ್ಲಿ 1 ಆಯಿತು, 100. ಇದು 1 ಅಂದರೆ 100, 3/10. ಓಕೆ, ಇಲ್ಲೆಲ್ಲ ಪೊಸಿಷನ್ ಮಾರ್ಕ್ ಮಾಡಿದ್ದಾರೆ. ಇದನ್ನ 1 ಅಂದರೆ 100 ಅಲ್ವಾ? 100 ಪ್ಲಸ್ ಇದು 30 ಆಗುತ್ತೆ. ಸೊ ಫಸ್ಟ್ ಇದನ್ನ ಕನ್ವರ್ಟ್ ಮಾಡಿದ್ರೆ 100, ಇದನ್ನ 100 ಕನ್ವರ್ಟ್ ಮಾಡಿದ್ರೆ ಇದು 100/100, ಇದು 30/100. ಎರಡನ್ನೂ ಆ್ಯಡ್ ಮಾಡಿದ್ರೆ 130/100 ಬಂತು. ಅದೇ ರೀತಿ ವೇಟ್, ಎಸ್, ಇದು 110/100 ಆಯಿತು, 120/100, ಈ ವ್ಯಾಲ್ಯೂ 130/100, 140/100, 150/100 ಆಯಿತು. 150/100 ಎಕ್ಸಾಕ್ಟ್ 5th ಪೊಸಿಷನಲ್ಲಿ ಇದೆಯಾ? ಸೊ 155/100. ಇದು 160, 170, 170 ಯಾವ್ದು ಯೂಸ್ ಆಗುತ್ತೆ ಅದನ್ನು ಮಾತ್ರ ಬರೀತಾ ಇದ್ದೀನಿ. 170/100 ಎಕ್ಸಾಕ್ಟ್ ಆಗಿ ಮಿಡಲ್ಲ ಅಥವಾ 4ಅಲ್ಲಿ ಇದೆಯಾ? ಒನ್ ಟೂ ತ್ರೀ 4, ಎಸ್, 174/100 ಅಲ್ಲಿದೆ. 180/100, 190/100, ಇದು 200/100. ಸೊ 2ಗೆ 200/100 ಅಂತಲೂ ಹೇಳ್ಬೋದು, 20/10 ಅಂತಲೂ ಹೇಳ್ಬೋದು. ಅಲ್ಲಿ ಯಾವ ಸ್ಕೇಲ್ ಯೂಸ್ ಮಾಡಿದ್ದಾರೆ ಅದನ್ನು ನೀವು ಗಮನ ಇಟ್ಟು ವ್ಯಾಲ್ಯೂ ಕನ್ವರ್ಷನ್ ಮಾಡ್ಕೋಬೇಕು. ಸೊ ಈಗ 200 ಆಯಿತು, 201, 202/100. ನೆಕ್ಸ್ಟ್ ವ್ಯಾಲ್ಯೂ ಏನಾಯಿತು? ಇದು 210ನ ಈ ದೊಡ್ಡ ದೊಡ್ಡ ಲೈನೆಲ್ಲ 10 ರೆಪ್ರೆಸೆಂಟ್ ಮಾಡುತ್ತೆ. 210/100, 220/100, ಇದು 30, ಇದು 240/100. ಸೊ ದ ವ್ಯಾಲ್ಯೂ ಹಿಯರ್ ಇಸ್ 240/100. ಈಸಿ ಅಲ್ವಾ? ಎಸ್. The length of the wire in the first picture is given in 3 ways. Okay. Can you see how they denote the same length? ಸೊ ಅದು ಹೇಗೆ ಎಲ್ಲ ಸೇಮ್ ನಂಬರ್ ಡಿನೋಟ್ ಮಾಡುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ 1/10, 4/10. ಸೊ ಇದನ್ನೆಲ್ಲ ಕಂಬೈನ್ ಮಾಡಿ ಬರೆಯೋದು ಹೇಗೆ? ಕಂಬೈನ್ ಮಾಡಿ ಮೇಲಿರೋದನ್ನೆಲ್ಲ ಪಕ್ಕ ಪಕ್ಕ ಬರೆಯೋದು ಶಾರ್ಟ್ ಕಟ್. ಓಕೆ, ಸೊ 1, 1, 4 ಅಂತ ಬರೆದ್ರೆ ಕಂಪ್ಲೀಟ್ ಮುಗೀತು. ಅಥವಾ ನೀವು ಅರ್ಥ ಮಾಡ್ಕೋಬೇಕು ಅಂದರೆ 1 ಅಂದ್ರೇನು? 100/100 ಪ್ಲಸ್ 1/10ಗೆ ಇನ್ನೊಂದು ವ್ಯಾಲ್ಯೂ ಏನು? ಎರಡು ಕಡೆ ಝೀರೋಸ್ನ ಇನ್ಕ್ರೀಸ್ ಮಾಡೋದು, ಪ್ಲಸ್ 4/100. ಸೊ ಎಲ್ಲದಕ್ಕೂ ಡಿನೋಮಿನೇಟರ್ ಸೇಮ್ ಇದೆ ಅಲ್ವಾ? ನ್ಯೂಮರೇಟರ್ನ ಆ್ಯಡ್ ಮಾಡಿದ್ರೆ ಏನು ಬಂತು? 114. ಸೊ 100 ಈಸ್ ಸೇಮ್ ಆಸ್ 114/100 ಅಥವಾ 114. ಈ 1ನ ಮಾತ್ರ ಒಂದು ಕಡೆ ಬರೆಯೋದು, 1 ಯೂನಿಟ್, ಆಮೇಲೆ 14/100 ಬರೆದ್ರು ದ ಸೇಮ್ ವ್ಯಾಲ್ಯೂ. ಇಲ್ಲೆಲ್ಲ ಲೊಕೇಟ್ ಮಾಡೋದು ಸೇಮೇ. ಸೊ ಈಗ ಅಬ್ಸರ್ವ್ ಮಾಡೋಣ ಹೇಗೆ ಸೇಮ್ ಆಗುತ್ತೆ ಅಂತ. ಸೊ 1 ಎಲ್ಲಿದೆ? 1 ಆದಮೇಲೆ 1/10. ಸೊ 1 ಆದಮೇಲೆ ಇಲ್ಲಿ ಸ್ವಲ್ಪ ದೊಡ್ಡ ಲೈನ್ ಕಾಣಿಸ್ತಿದೆಯಲ್ಲ, ಅದು 1/10 ಅಲ್ವಾ? ಸಾರಿ, ಇಲ್ಲಿದೆ ಅದು. ಇದು 0.5 ಬರುತ್ತೆ. 1 ಆದಮೇಲೆ ಇಲ್ಲಿ ಡಾರ್ಕಾಗಿ ಕಾಣಿಸ್ತಿರೋ ವ್ಯಾಲ್ಯೂ ಇಲ್ಲಿದೆ. ಸೊ ಇದು 1/10 ಆಯಿತು. 1/10 ಆದಮೇಲೆ 4/100. ಸೊ ಸಬ್ 4 ಇಲ್ಲಿಗೆ ಬರುತ್ತೆ. ಸೊ ಇದ್ರದ್ದು ವ್ಯಾಲ್ಯೂ ಏನು? 1/10, ಅದಾದಮೇಲೆ 4/100. ನೆಕ್ಸ್ಟ್ 1 ಆದಮೇಲೆ 14/100. ಸೊ 1 ಆಯಿತು, ಇಲ್ಲಿ 10 ಆಯಿತು. 1 ಆದಮೇಲೆ 10, 11, 12, 13, 14. ಸೊ 1 ಸೇಮ್ ವ್ಯಾಲ್ಯೂಗೆ 1 ಆದಮೇಲೆ 14/100. ಅಗೇನ್ 114/100. ಸೊ 1 ಈಸ್ ನಥಿಂಗ್ ಬಟ್ 100/100. 100/100 ಆದಮೇಲೆ 14ಗೆ ಹೋಗಬೇಕು. ಇಲ್ಲಿ ತನಕ 10 ಆಗುತ್ತೆ. ಅಗೇನ್ 11, 12, 13, 14, 114. ಸೊ ಒಂದೇ ವ್ಯಾಲ್ಯೂಗೆ 3 ಡಿಫ್ರೆಂಟ್ ವೇಲಿ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. 114/100. ಓಕೆನಾ? ಎಸ್. ಸೊ ಫಾರ್ ದ lengths shown below, write the measurements and read out measures in words. ವರ್ಡ್ಸಲ್ಲಿ ರೀಡ್ ಔಟ್ ಮಾಡಬೇಕು ಆ್ಯಂಡ್ ಮೆಜರ್ಮೆಂಟ್ಸ್ನ ಬರೀಬೇಕು. ಓಕೆ, ಸೊ ಇದು ಎಷ್ಟರಲ್ಲಿದೆ? 5 3/10 ಆದಮೇಲೆ 1 2 ವಿ ಕ್ಯಾನ್ ಸಿ ಇಲ್ಲಿ 5 6 7. ಸೊ ಇದ್ರದ್ದು ಮೆಜರ್ಮೆಂಟ್ ಏನು? 5
3/10 ಆದಮೇಲೆ 7/100. ಸೊ ಇನ್ನೊಂದು ವೇಲ್ ಹೇಗೆ ಬರೆಯೋದು, ಡೈರೆಕ್ಟ್ ಮೇಲಿರೋದನ್ನೆಲ್ಲ 537 ಡಿವೈಡೆಡ್ ಬೈ 100 ಅಂತ ಬರೆದ್ರೆ ಮುಗೀತು. ಸೊ ಹೇಗೆ ಓದೋದು ಇದನ್ನು, 5 ಯೂನಿಟ್ಸ್, 3 10th ಯೂನಿಟ್ಸ್ ಆ್ಯಂಡ್ 7 100th ಯೂನಿಟ್ಸ್. ಎಸ್, ಹಿಯರ್. ಸೊ 15 ಆದಮೇಲೆ 1 2 3. ಸೊ ವ್ಯಾಲ್ಯೂ ಇಸ್ 15 ಯೂನಿಟ್ಸ್, 3 100 ಯೂನಿಟ್ಸ್. ಓಕೆ, ಯಾಕಂದರೆ ಸಬ್ ಯೂನಿಟ್ಸ್ ಅದು, ಇಲ್ಲಿ 10 ಅಂತ ಬರೀಬಾರ್ದು. 10 ಯಾವುದು, ಇದು 10th ಡಾರ್ಕ್ ಇದೆಯಲ್ಲ ಅದು 10th. ಸೊ 15 ಯೂನಿಟ್ಸ್ ಆ್ಯಂಡ್ 3 100th ಯೂನಿಟ್ಸ್. ಆ್ಯಂಡ್ ಹಿಯರ್ 7 5 10th ಆಗಿದೆ. 7 ಆ್ಯಂಡ್ 5 10th ಯೂನಿಟ್ಸ್ ಅದಾದಮೇಲೆ ಎಷ್ಟರಲ್ಲಿದೆ, 2/100 ಯೂನಿಟ್ಸ್. ಸೊ ಓದೋದು ಹೇಗೆ, 7 ಯೂನಿಟ್ಸ್, 5 10th ಯೂನಿಟ್ಸ್ ಆ್ಯಂಡ್ 2 100th ಯೂನಿಟ್ಸ್. ಸೊ ಇದನ್ನು ಇನ್ನೊಂದು ವೇಲ್ ರೆಪ್ರೆಸೆಂಟ್ ಮಾಡಿ ಅಂದರೆ ಹೇಗೆ ಬರಿಬೋದು, 752/100. ಎಲ್ಲನೂ 100 ಟರ್ಮ್ಸಲ್ಲಿ. ನೆಕ್ಸ್ಟ್ 9 ಸೊ ಅಲ್ಲೇ ನಂಬರೇ ಕೊಟ್ಟಿದ್ದಾರೆ ಇವರೇ, 9 8/100. ಸೊ ಹೇಗೆ ಓದೋದು, 900 800th ಯೂನಿಟ್ಸ್. ಐಡೆಂಟಿಫೈ ಗ್ರೂಪ್ in each group identify the longest and shortest lengths. Mark each length on the scale. ಸೊ ಈಗ ಇಲ್ಲಿರೋ ಲೆಂತ್ನ ನಾವು ಮಾರ್ಕ್ ಮಾಡಿ ಯಾವುದು ಶಾರ್ಟ್ ಯಾವುದು ಲಾರ್ಜ್ ಅಂತ ಐಡೆಂಟಿಫೈ ಮಾಡಬೇಕು. ಓಕೆನಾ. ಸೊ 3/10. ಸೊ ಮುಂದೆ ಯಾವುದು ವ್ಯಾಲ್ಯೂ ಇಲ್ಲ ಅಂದರೆ 3/10 ಎಲ್ಲಿ ಬರುತ್ತೆ, 10 ಅನ್ನೋದು ಡಾರ್ಕಲ್ಲಿ ರೆಪ್ರೆಸೆಂಟ್ ಮಾಡಿರ್ತಾರೆ. ಓಕೆನಾ. ಸೊ ಇದು 1/10, 2/10, ಹಿಯರ್ ಕಮ್ಸ್ 3/10. ನೆಕ್ಸ್ಟ್ 3/100. ಸೊ 100ಅಲ್ಲಿ 3 ಅಂದರೆ ಓವರ್ ಆಲ್ ಚಿಕ್ಕ ನಂಬರ್ ಏನಿದೆ ಅದರಲ್ಲಿ 3, ಸ್ಟಾರ್ಟಿಂಗಿಂದ 3. ಸೊ ಹಿಯರ್ ಕಮ್ಸ್, ಇಲ್ಲಿ ಥರ್ಡ್ ಇದೆಯಲ್ಲ ಅಲ್ಲಿ ಬರುತ್ತೆ 3/100. 33/100. 33/100 ಅಂದರೆ ಏನು, 33 ಅಂತಂದರೆ ಇದು 10 20 30 ಆಯಿತು. 30 ಆದಮೇಲೆ 3. ಸೊ 1 2 3. ಸೊ ದಿಸ್ ವ್ಯಾಲ್ಯೂ 33/100. ಇದನ್ನ ಇನ್ನೊಂದು ಥರ ಏನು ಬರಿಬೋದು, 3/10 ಆದಮೇಲೆ 3/100 ಹೀಗೂ ಬರಿಬೋದು. ಓಕೆ, ಇದು 3/10 ಆಮೇಲೆ 3/100 ಇದೆ, ಹಂಗೂ ಬರಿಬೋದು. ಓಕೆನಾ. ಸೊ ಈಗ ಯಾವುದು ಬಿಗ್ಗು, 33/100 ಇಸ್ ದ ಬಿಗ್ಗರ್ ಒನ್. ಇದು ಬಿಗ್ಗರ್ ಅಥವಾ ಲಾಂಗೆಸ್ಟ್, ಇದು ಇದಲ್ಲ, 3/100 ಇಸ್ ಶಾರ್ಟರ್. ನೆಕ್ಸ್ಟ್ 3 ಆದಮೇಲೆ 1/10. ಸೊ ವೇರ್ ಇಸ್ 3? ಸೊ ಹಿಯರ್ ಕಮ್ಸ್ 3. 3 ಆದಮೇಲೆ ನೋಡಿ ಇಲ್ಲಿ ಇದು ಫುಲ್ ಸ್ಕೇಲ್ ಕೊಟ್ಟಿದ್ದಾರೆ ಯೂನಿಟ್. ಓಕೆ, ಈ ಸ್ಮಾಲ್ ನಂಬರ್ ಏನಿದೆ ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ, ಜಸ್ಟ್ 10 ಪಾರ್ಟ್ಸ್ ಕೊಟ್ಟಿದ್ದಾರಲ್ವಾ, ಒಂದೊಂದು 10 ಪಾರ್ಟ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ 3 1/10 ಅಂದರೆ 3 ಆದಮೇಲೆ ಫಸ್ಟ್ 1, ಇದು 3 ಆದಮೇಲೆ 1/10 ಫಸ್ಟ್ ಪಾರ್ಟ್ ಅಮಾಂಗ್ ಆಲ್ 10. ನೆಕ್ಸ್ಟು 30/10. 30/10 0 0 ಕ್ಯಾನ್ಸಲ್ ಮಾಡಿ, ಜಸ್ಟ್ 3 ಯೂನಿಟ್ಸ್ ಅದು. ಓಕೆ, ಎಲ್ಲಿದೆ ಅಂತ ಹುಡುಕಿ ಕನ್ಫ್ಯೂಸ್ ಆಗೋದು ಬೇಡ. 3 ಅಂದ್ರೇ 3/10. 30/10 ಅಂದರೆ 3 ಅಂತ ಅರ್ಥ. 1 3/10. 1 ಆದಮೇಲೆ 3/10. 1 ಆದಮೇಲೆ ಥರ್ಡ್ ದಿಸ್ ಒನ್. ಓಕೆನಾ, ಥರ್ಡ್ ಯೂನಿಟ್. ಸೊ ಇಲ್ಲಿ ಎಕ್ಸಾಕ್ಟಾಗಿ ನೀವು ಮಾರ್ಕ್ ಮಾಡಿ. ಸೊ ಈಗ ಯಾವುದು ಶಾರ್ಟರು, ದಿಸ್ ಒನ್ ಇಸ್ ಶಾರ್ಟರ್. ಲಾಂಗರ್ ಯಾವುದು, 3 1/10 ಇಸ್ ಲಾಂಗರ್. ನೆಕ್ಸ್ಟ್ 45/100. 45 ಅಂದರೆ ಅಲ್ಲಿ 40 ಇದೆ ಅಲ್ವಾ. ಸೊ 40ಗೆ ನಾವು ಈಸಿಯಾಗಿ ಟ್ರಾವೆಲ್ ಆಗ್ಬೋದಲ್ವಾ, ದೊಡ್ಡ ಮಾರ್ಕ್ ಇರೋ ನಂಬರ್ನ ಲೈನ್ನ ನೋಡಿ. ಇದು 10 20 30 40. ಸೊ 40 ಇಲ್ಲಿ ಸಿಕ್ತು. 40/100 ಇದು ದೊಡ್ಡ ಲೈನು. 45 ಅಂತಂದರೆ ದಿಸ್ ಒನ್, 45/100. 54/100. 50ಗೆ ಎಲ್ಲಿ ತನಕ ಹೋಗ್ಬೋದು, ಇದು 40 ಮಾರ್ಕ್ ಆಯಿತು, ಇದು 50 ಅಲ್ವಾ, ಇದು 54. ನೆಕ್ಸ್ಟ್ 5/10. ಸೊ ಈಗ ದೊಡ್ಡದು ಮಾತ್ರ ನೋಡ್ತೀನಿ ನಾನು, ಯಾಕಂದರೆ ದೊಡ್ಡ 10 ಅಂತ ರೆಪ್ರೆಸೆಂಟ್ ಮಾಡಿದಾಗೆಲ್ಲ ಡಾರ್ಕರ್ ಲೈನ್ ಮಾತ್ರ ನೋಡೋಣ. ಸೊ ಇದು 1 2 3 4 5. 5/10 ಅಂದರೆ ಇಲ್ಲಿ ಬರುತ್ತೆ. 4/10 ಅಂದರೆ ಹಿಂದಿಂದು. ಓಕೆನಾ. ಸೊ ಈಗ ಶಾರ್ಟರ್ ಯಾವ್ದು ಬಂತು, 4/10 ಇಸ್ ದ ಶಾರ್ಟರ್ ಒನ್. ಲಾಂಗರ್ ಒನ್ ಯಾವುದು, 54/100. ಸೊ ದಿಸ್ ಇಸ್ ಲಾಂಗರ್. 3 ಆದಮೇಲೆ 6 10.
3 ಅಂದ್ರೇನು? ಇಲ್ಲೆಲ್ಲೂ 3 ಕೊಟ್ಟಿಲ್ಲ. 3 ಅಂದ್ರೆ ನಮಗೆ ಗೊತ್ತಲ್ವಾ? ಸೊ ಇಲ್ಲೆಲ್ಲ 10th ಯೂನಿಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿರೋದ್ರಿಂದ 30/10 ಇಸ್ 3. ಸೊ ಹಿಯರ್ ಕಮ್ಸ್ 3. 3 ಆದ್ಮೇಲೆ 6/10. ಸೊ 3 ಆದ್ಮೇಲೆ 6/10 ಅಂದ್ರೆ ಏನು? 6/10 ಇದೆ ಅಲ್ವಾ? ಸೊ ಎರಡನ್ನು ಆಡ್ ಮಾಡಿದ್ರೇನು? 36/10. ಸೊ ಈ ಒಂದು ಕನ್ವರ್ಷನ್ ಇಂಪಾರ್ಟೆಂಟ್. ಓಕೆನಾ? ಯಾಕಂದ್ರೆ ನಾವು ಲೈನ್ಸ್ ಅಲ್ಲಿ ಹುಡ್ಕಕ್ ಹೋಗ್ತೀವಿ, ಅದು ತಪ್ಪಾಗುತ್ತೆ. ಲೈನ್ಸ್ ಬಂತು ಅಂದ್ರೆ 30 ಆದ್ಮೇಲೆ ಲೈನ್ಸ್ ಅಲ್ವಾ, ಅದು 10th ಆದ್ಮೇಲೆ ಲೈನ್ಸ್ ಅಂದ್ರೆ ಸ್ಮಾಲ್ ಲೈನ್ಸ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? 100ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನನಗೆ 6/10 ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು? 36ಗೆ ಹೋಗ್ಬೇಕು. 1 2 3 4 5 6 ಅಂದ್ರೆ 36 ಇಲ್ಲೇ ಇದೆ. ಸೊ 36 ಅಂತಂದ್ರೆ ಏನು? 36/100 ಅಂದ್ರೆ 3 6/10 ಅಂತ ಅರ್ಥ. ನೆಕ್ಸ್ಟ್ 3 ಆದ್ಮೇಲೆ 6/100. ಸೊ ಈಗ 3 ಆದ್ಮೇಲೆ ಇಲ್ಲಿ 6 ಚೆಕ್ ಮಾಡ್ತೀವಿ. ಯಾಕಂದ್ರೆ ಒಂದೊಂದು ಸ್ಮಾಲ್ ರೆಪ್ರೆಸೆಂಟ್ ಮಾಡೋದು 1/100. ಅದರಲ್ಲಿ 6th ಚೆಕ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್. ನೆಕ್ಸ್ಟ್ 3 ಆದ್ಮೇಲೆ 6/10 ಆದ್ಮೇಲೆ ಇದು 3 6/10 ಇಲ್ಲಿದೆ ವ್ಯಾಲ್ಯೂ. ಅದಾದ್ಮೇಲೆ 6/100. ಸೊ ಇಲ್ಲಿ ಬರುತ್ತದು 6th ಒನ್. ಸೊ ವಾಟ್ ಈಸ್ ದ ವ್ಯಾಲ್ಯೂ? 3 ಆಯ್ತು, 6/10 ಆಯ್ತು, ಅದಾದ್ಮೇಲೆ 6/100. ಐ ಹೋಪ್ ಯು ಆರ್ ಕ್ಲಿಯರ್ ವಿತ್ ದ ಕಾನ್ಸೆಪ್ಟ್. ಸೊ ಈಗ ಬಿಗ್ಗರ್ ಒನ್ ಯಾವುದು? ಇದು ಲಾಂಗರ್. ಬಿಗ್ಗರ್ ಆರ್ ಲಾಂಗರ್? ಸ್ಮಾಲರ್ ಒನ್ ಯಾವ್ದು ಇದರಲ್ಲಿ? ಇದು ಸ್ಮಾಲ್ ಅಥವಾ ಶಾರ್ಟರ್. 8/10. ಸೊ 10 ಇರೋದ್ರಿಂದ ಡಾರ್ಕ್ ಇರೋ ಲೈನ್ಸ್ ನ ಅಬ್ಸರ್ವ್ ಮಾಡ್ಬೇಕು ನಾವು. ಯಾವುದು? 8 1 2 3 4 5 6 7 8. ಹಿಯರ್ ಕಮ್ಸ್ 8/10. 2/100. 100 ಅಂದ್ರೆ ಚಿಕ್ಕ ಯೂನಿಟ್ ಇಂದನೂ ಕನ್ಸಿಡರ್ ಮಾಡ್ಬೇಕು. ಸೆಕೆಂಡ್ ಯೂನಿಟ್ 2/100 ಆಗಿರುತ್ತೆ. 2/100 ನಂಬರ್ ಇತ್ತ ಅಲ್ಲ, ಇಲ್ಲೇ ರೆಪ್ರೆಸೆಂಟ್ ಮಾಡಿದೀನಿ. 9/100 ಅಗೇನ್ ಇಲ್ಲೇ ಬರುತ್ತೆ. ಓಕೆನಾ? 9th ಲೈನ್. 1 ಆದ್ಮೇಲೆ 8/100. 1 ಎಲ್ಲಿದೆ? ಇಲ್ಲಿದೆ. ಸೊ 1 ಆದ್ಮೇಲೆ 8 ಎಲ್ಲಿದೆ? ಇಲ್ಲಿ ಬರುತ್ತೆ. 1 ಆದ್ಮೇಲೆ 8/100. ಸೊ ಈಗ ಬಿಗ್ಗರ್ ಯಾವುದು? ದಿಸ್ ಇಸ್ ದ ಲಾಂಗರ್, ವಿಚ್ ಇಸ್ ಶಾರ್ಟರ್. ದಿಸ್ ಇಸ್ ಶಾರ್ಟರ್. 7 ಆದ್ಮೇಲೆ 3/10. 7 ಅಂತಂದ್ರೆ ನಾವಿಲ್ಲಿ ಸರ್ಚ್ ಮಾಡ್ಬೇಕಾ? ಇಲ್ಲಿದೆ. 0 ಕ್ಯಾನ್ಸಲ್ ಆಗಿ 7 ಬರುತ್ತೆ. 7 ಆದ್ಮೇಲೆ 3/10. ಸೊ 10th ನಾವು ರೆಪ್ರೆಸೆಂಟ್ ಮಾಡ್ತಿರೋದು ಅಂದ್ರೆ ಅರ್ಥ ಏನು? 73. ಡಾರ್ಕ್ ಲೈನ್ಸ್ ನ ಅಬ್ಸರ್ವ್ ಮಾಡ್ಬೇಕು. 73 ಎಲ್ಲಿ ಬರುತ್ತೆ? ಇದು 71. ಸೊ ಇದು 68 ಮತ್ತೆ 70 ಮಧ್ಯ ಡಾರ್ಕರ್ ಲೈನ್ ವ್ಯಾಲ್ಯೂ ಏನು? 69 ಬರುತ್ತೆ. 69/100. ಇದು 71, ಇದು 72/100, 73/100, ಇದು 74/100. Sorry, not 100. Why I'm writing 100? Okay, 10. 73/10, 74/10, 75/10, 76/10, 77/10, like that. 73/10 ಅಂತ ಬರೀಬಹುದಲ್ವಾ ನಾನು ಇದನ್ನ? 7 is nothing but 70/10 plus 3/10. So if I add, I will get 73/10. So where is the 73/10? Here. So the value of this is 7 3/10 ಅಥವಾ 7 ಯೂನಿಟ್ 3 10th ವ್ಯಾಲ್ಯೂ ಅಂತ ಅರ್ಥ. ರೀಡಿಂಗ್ ಅದು ಅದರಲ್ಲಿ. ಸಾರಿ, ಇದನ್ನೆಲ್ಲ ನಾವು ರೆಪ್ರೆಸೆಂಟ್ ಮಾಡಬೇಕಾಗಿರೋದು. ವಿ ಹ್ಯಾವ್ ಟು ರೆಪ್ರೆಸೆಂಟ್ ವಾಟ್? 7 3/10 ಆದ್ಮೇಲೆ 5/100. ಸೊ 7 3/10 ಇಲ್ಲಿದೆ, ಅದಾದ್ಮೇಲೆ 5. ಸೊ ಹಿಯರ್ ಕಮ್ಸ್ ದ ವ್ಯಾಲ್ಯೂ 7 3/10 ಆಮೇಲೆ 5/100. 7 5/10. ವೇರ್ ಇಸ್ ಇಟ್? 7 ಆಯ್ತು, 5/10. ಸೊ 7 5/10 ಇಲ್ಲಿದೆ. ಹಿಯರ್ ಕಮ್ಸ್ 7 5/10. 7 41/100. 7 41 ಅಂದ್ರೆ ಇಲ್ಲಿ ಬರುತ್ತೆ. ಇದು 7 ಆದ್ಮೇಲೆ 4 10 ಆಮೇಲೆ 41 ಫಸ್ಟ್ ವ್ಯಾಲ್ಯೂ ಬರುತ್ತೆ. 7 41/100. ಸೊ 741 ಅಂತಾನು ಇದನ್ನ ಹೇಳ್ಬೋದು. ಸೊ ಇದನ್ನ ಇನ್ನೊಂದು ವೇಲ್ ನಾನು ಬರೀತೀನಿ ಅಂದ್ರೆ 7 4/10 ಅಂತ. ಆಯ್ತಾ? ಸೊ ಇಲ್ಲಿ ನೆಕ್ಸ್ಟ್ ಏನಿದೆ? 1/100 ಅಂದ್ರೆ 41/100. ಸೊ 4/10 ಅನ್ನ 100 ಟರ್ಮ್ಸ್ ಅಲ್ಲಿ ಹೇಗೆ ಬರೆಯೋದು? 40/100 ಅಲ್ವಾ? ಸೊ ಇಲ್ಲಿ 41 ಕೇಳ್ತಿರೋದು. ಸೊ ಇದ್ರದ್ದು ವ್ಯಾಲ್ಯೂ 7 40/100 ಆದ್ರೆ ಅದರದ್ದು ಫಸ್ಟ್ ಒನ್ ಏನಾಗಿರುತ್ತೆ? 7 41/100. ಕನ್ವರ್ಷನ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಕನ್ವರ್ಷನ್ ಬಗ್ಗೆ ಗಮನ ಕೊಡಿ. ಓಕೆನಾ? 65/100. ಸೊ 65/10 ಅಂದ್ರೂ ಒಂದೇ, 65/100 ಅಂದ್ರೂ ಒಂದೇ. ಸೊ 6 ಆಯ್ತು.
ಓಕೆನಾ. 6 ಅಂದರೆ ಈ 6ನ ಇಲ್ಲಿ ಬರೆದ್ರು ಸೇಮ್ ಅಲ್ವಾ. 6 5/10 ಇಸ್ ನಥಿಂಗ್ ಬಟ್ 65/100. 6 ಆದಮೇಲೆ ಎಷ್ಟು 5/10. ಸೊ ದೊಡ್ಡ ಡಾರ್ಕ್ ಇರೋದನ್ನ ಚೆಕ್ ಮಾಡಬೇಕು, ಯಾಕಂದರೆ 10ನಲ್ಲಿದೆ ವ್ಯಾಲ್ಯೂ. 5/10 ಎಲ್ಲಿ ಬರುತ್ತೆ, ಇದು 4/10, ಇದು 5/10. 6 5/10 ಅಥವಾ 65/10. ಡೈರೆಕ್ಟ್ಲಿ ಐ ವಿಲ್ ರೈಟ್ 65/10. 64 ಆಯಿತು, 65/10 ಈ ರೀತಿನೂ ಬರಿಬೋದು. ನೆಕ್ಸ್ಟ್ ಏನಿದೆ 15/10. 15/10 ಅಂದ್ರೇನು, ಇದು ಇದಕ್ಕೆ ಕನೆಕ್ಟ್ ಆಗಿರೋದು. ಓಕೆನಾ. ಸೊ ನಾನು ಇದನ್ನ ಮಾರ್ಕ್ ಮಾಡಬಾರ್ದು, ಏನು ಮಾರ್ಕ್ ಮಾಡಬೇಕು ಅಂದರೆ, ಓಕೆ ಇದು ಇರಲಿ. 65/10 ಇಲ್ಲಿದೆ, ಅದಾದಮೇಲೆ 15/100. 15/100 ಅಂದರೆ ಏನು, 1 2 3. ಸೊ ಅಪ್ ಟು ಹಿಯರ್ ಇಟ್ ವಿಲ್ ಬಿ 10. 15 ಅಂದರೆ ಇಲ್ಲಿ ಬರುತ್ತೆ. 65/100 15/65/10 65/10 65/10 15/100. Second one is 587/100. ಸೊ 587 ಎಲ್ಲಿ ಬರುತ್ತೆ, ಸೊ ಇದು 60 ಸೊ ಇದು 6 ಆಯಿತು. ಸೊ ಇದು 5 ಇದನ್ನೊಂದು ಸ್ವಲ್ಪ ಚೇಂಜ್ ಮಾಡೋಣ, ಯಾಕಂದರೆ ನಾವಿಲ್ಲಿ ಆ ರೀತಿ ಡೈರೆಕ್ಟಾಗಿ ಬರ್ಕೊಳ್ಳೋದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ 5 8 ಇದನ್ನ 10 ಟರ್ಮ್ಸಲ್ಲಿ ಬರ್ಕೊಳ್ಳೋಣ, ಅಂದರೆ 1/10. ಸೊ 5 8 10 ಅಂತ ಬರಿಬೋದಾ, ಅಥವಾ 58/10 ಅಂತ ಬರಿಬೋದಲ್ವಾ. ಆಮೇಲೆ 7/100 ಅಂತ ಬರೆದ್ರು ಸೇಮ್ ಅಲ್ವಾ, ಇದನ್ನ. ಸೊ 58 ಎಲ್ಲಿ ಬರುತ್ತೆ, ಇದು 60 ಅಂತ ಅರ್ಥ, 60/10 ಅಂತ ಅರ್ಥ. ಇದು ಹಿಂದೆಗಡೆ ಯಾವ್ದಿರುತ್ತೆ 59, ಇದು 58/10. ಓಕೆ, 58/10 ಆದಮೇಲೆ 7/100. ಸೊ 7 ಇಲ್ಲಿ ಬರುತ್ತೆ. ಸೊ ದ ವ್ಯಾಲ್ಯೂ ಆಫ್ ದಿಸ್ ಕಮ್ಸ್ ಹಿಯರ್. ನೆಕ್ಸ್ಟ್ 5 7/100. ಸೊ 5 7/100. 5 ಆದಮೇಲೆ 7/100. ಇಲ್ಲಿ ನಮಗೆ 56 ಲಾಸ್ಟ್ ಇದೆ, 56/100 ಲಾಸ್ಟ್ ಇದೆ. ಸೊ ನೆಕ್ಸ್ಟ್ 5 ಆದಮೇಲೆ 100ಗೆ ನಮಗೆ ಹಿಂದೆಗಡೆ ಇಲ್ಲ ವ್ಯಾಲ್ಯೂ. 50 ಲೈಕ್ 5 ಆದಮೇಲೆ 7/100 ಅಂದರೆ ಇಟ್ ಇಸ್ 50 ಆದಮೇಲೆ 50/10 ಆದಮೇಲೆ 7/100 ಅಂತ ಅರ್ಥ. ನಮಗೆ ವ್ಯಾಲ್ಯೂ ಇಲ್ಲಿ ಏನು ಡಿನೋಟ್ ಮಾಡೋದಕ್ಕೆ ಸ್ಕೇಲ್ ಸಾಕಾಗಲ್ಲ. ಸೊ ವಿ ಕ್ಯಾನ್ ನಾಟ್ ರೈಟ್ ದಿಸ್, ವಿ ಕ್ಯಾನ್ ನಾಟ್ ಡಿನೋಟ್ the value in the scale as it is not covered. ಸೊ ಇದು ಕವರ್ ಆಗಿಲ್ಲದೆ ಇರೋದಕ್ಕೆ ನಾವು ಇದನ್ನು ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಸೊ ಆಸ್ ವಿ ಕ್ಯಾನ್ ಸಿ ಹಿಯರ್ ವಿಚ್ ಇಸ್ ದ ಸ್ಮಾಲರ್ ಒನ್, ಇದೇ ಸ್ಮಾಲರ್ ವ್ಯಾಲ್ಯೂ. ಇದು ಶಾರ್ಟರ್ ಒನ್, ಲಾಂಗರ್ ಯಾವುದು 65/10, ಇದು ಲಾಂಗರ್ ಒನ್. ಸೊ ಇಲ್ಲಿ ಮಾಡಲಿಲ್ಲ ಅಲ್ವಾ. ಸೊ ಶಾರ್ಟ್ ಯಾವುದಿದ್ರಲ್ಲಿ, ಶಾರ್ಟರ್ ವ್ಯಾಲ್ಯೂ ಇದು, ಲಾಂಗರ್ ವ್ಯಾಲ್ಯೂ ದಿಸ್ ಒನ್. ಎಸ್. So let's do this in the next class. So classes lengthy ಆಗಿತ್ತು, and it is very important for you to understand the 100th term, 10th term, ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ. Listen to the class twice and understand it completely. Okay, thank you so much.